ಕೆ ಕಾಲದಲ್ಲಿ ಈ ಥರ ಫಾಗ ನಾನು ನೋಡಿರಲಿಲ್ಲ. ನೋಡಿ ಹೆಂಗಿದೆ. ಹೊಡ್ತಾ ಇದೀವಿ ನೋಡಿ. ಇವಾಗ ಟರ್ನ್ ಮಾಡ್ಬೇಕಂತೆ. ನನಗೆ ಗಂಟೆ ಹೊಡೆಯೋದಂದ್ರೆ ತುಂಬ ಇಷ್ಟ. ಏನು ಹೇಳಿ. ಓಕೆ ಹೋಗೋಣ. ಟಾಟಾ. ಚಾಮಿ ಜಜೆ ಮಾಡಮ್ಮ ದೇವ್ರಿಗೆ. ಚಾಮಿ ಜಜೆ ಮಾಡು. ನಮಸ್ಕಾರ ಮಾಡು. ನಮಸ್ಕಾರ ಮಾಡು ದೇವ್ರಿಗೆ. ವೆರಿ ಗುಡ್. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನೋಡ್ಬೋದು, ನಾನು ಪಾಲೇಜಿ ಟೋಲ್ ಮುಂದೆ ಇದ್ದೀನಿ. ಏನಪ್ಪ ಇದು ನಮ್ಮ ಬೈಕರ್ಸ್ ಮೀಟಪ್ ಪಾಯಿಂಟಲ್ಲಿ ಇದ್ದೀನಿ ಅಂತ ಇದ್ದೀರಾ? ಏನಿಲ್ಲ, ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಫಂಕ್ಷನ್ ಇರೋದ್ರಿಂದ. ಸೊ ಏನಂತ ಹೇಳಿದ್ರೆ, ನಮ್ಮದು ಎರ್ಟಿಗಾದಲ್ಲಿ, ನಮ್ಮ ಚಿಕ್ಕಪ್ಪವ್ರ ಎರ್ಟಿಗಾದಲ್ಲಿ ಪೇಟಿಎಮ್ದು ಫಾಸ್ಟಾಗಿತ್ತು. ಸೊ ಅದಕ್ಕೆ ರೀಚಾರ್ಜ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲರಿಗೂ ಗೊತ್ತಿದೆ, ಅವ್ರದ್ದೇನೋ ಇಶ್ಯೂ ನಡೀತಿದೆ. ಸೊ ಆದ್ದರಿಂದ RBI ಗೈಡ್ಲೈನ್ಸ್ ಪ್ರಕಾರ ಅವ್ರದ್ದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಟ್ರಾನ್ಸಾಕ್ಷನ್ಸ್ ಏನೇ ಇರ್ಬೋದು, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಆದ್ದರಿಂದ ಫಾಸ್ಟ್ಯಾಗ್ನ ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊಸ ಫಾಸ್ಟ್ಯಾಗ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ಅದ್ರದ್ದೇನಿದೆ ಬ್ಯಾಲೆನ್ಸು, ಅದನ್ನು ಮೇಯ್ನ್ ಅಂದರೆ ಇವಾಗ ಇನ್ನೊಂದೇನು ಇಂಡಸ್ಇಂಡ್ ಬ್ಯಾಂಕ್ದು ತೊಗೊತಾ ಇದೀವಲ್ಲ, ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡ್ತಾ ಇದ್ದಾರೆ. ಸೊ 650 ರುಪೀಸ್ ಅಂತೆ. ಏನು ಇರ್ತ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೂ ಫಾಸ್ಟ್ಯಾಗ್ ಬಗ್ಗೆ. ಸ್ಟಾರ್ಟಿಂಗಲ್ಲಿ ಹಾಕ್ಸ್ಕೊಂಡಿದ್ದೆ ಅಷ್ಟೇ. ಆಮೇಲೆ ನಮ್ಮದು ಕರೂರ್ ವೈಶ್ಯ ನನ್ನ ಕಾರಲ್ಲಿ ಇರೋದು I20ಲಿ. ಸೊ ಇಂಡಸ್ಇಂದು ಕೊಡ್ತಾ ಇದ್ದಾರೆ ಇವಾಗ. 650 ರುಪೀಸ್ ಕೊಟ್ಟರೆ ಅದ್ರದ್ದು ಏನು ಬ್ಯಾಲೆನ್ಸ್ ಇತ್ತು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಬನ್ನಿ. ಜೈ ಶ್ರೀರಾಮ್. ಇವತ್ತು ವೀಕ್ ಡೇ ಎಲ್ಲ ಏನಿಲ್ಲ, ಫುಲ್ಲು ಜಾಮು. ಯಾಕೆ ಅಂತ ಗೊತ್ತಿಲ್ಲ, ಗಾಡಿ ನಿಲ್ಸ್ಕೊಂಡ್ಬಿಟ್ಟಿರ್ತಾರೆ ಇದಕ್ಕೆ. ನೋಡಿ 90 ಹೋಗ್ತಾಯಿದೆ, 90 to 100. ರಾಜಾವಲಿನೂ ಅದೇ ಸ್ಪೀಡಲ್ಲಿ ಹೋಗ್ತಾವ್ರು. ಏನು ಹೇಳಿ ಇವರು ಜಾಲಿ. ಹೀರೋ ಕೊಡ್ತೀನಿ. ನೋಡಿ ಇಲ್ಲಿ ಇದೇ ಡ್ಯೂಟಿ ನಮಗೆ ಫುಲ್ಲು. ಸೊ ಏನಂತಂದರೆ ಫಾಸ್ಟ್ಯಾಗ್ನ ರೀಚಾರ್ಜ್ ಮಾಡಿಸ್ಕೊಂಡು, ಅಂದರೆ ಫಾಸ್ಟ್ಯಾಗ್ ಫುಲ್ಲು ಬೇರೆ ಬ್ಯಾಂಕ್ಗೆ ಚೇಂಜ್ ಮಾಡಿಸ್ಕೊಂಡು ಇಂಡಿಗೆ ಪೇಟಿಎಮ್ಮಿಂದ, ಇವನು ಏನು ಹೇಳಿ ಇವನು ಪೇಟಿಎಮ್ ಫಾಸ್ಟ್ಯಾಗಿಂದ ಇಂಡಸ್ಇಂಡಿಗೆ ಚೇಂಜ್ ಮಾಡಿಸ್ಕೊಂಡು ಇವಾಗ ನೋಡಿ ಇಲ್ಲಿ ಅಡ್ಯಾರ್ ಆನಂದ್ ಭವನಲ್ಲಿ ತಿಂಡಿ ತಿಂದ್ಕೊಂಡು ಇವಾಗ ಜರ್ನಿನ ಕಂಟಿನ್ಯೂ ಮಾಡಬೇಕು. ಟೈಮ್ ಬಂದ್ಬಿಟ್ಟು ನೋಡ್ಬೋದು 6:45 ರೀಚ್ ಆಗೋಷ್ಟಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವ್ರು ನೋಡಿ ಹೆಂಗೆ ಏನಾದರೂ ಕೆಲಸ ಮಾಡ್ತಾಯಿರ್ತಾನೆ. ನಡಿ, ಲೆಟ್ಸ್ ಗೋ 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 ಗೋ. A to B ಪಕ್ಕದಲ್ಲೇ ಇನ್ನೊಂದು ಯಾವುದೋ ದೊಡ್ಡ ಹೋಟ್ಲು ಓಪನ್ ಆಗ್ತಾಯಿದೆ. ಯಾವುದು ಅಂತ ಗೊತ್ತಿಲ್ಲ, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಸೀಟ್ ಹಾಕ್ಬಿಟ್ಟಿದ್ದಾರೆ. ಏನು ಹೇಳಿ, ಹೈವೇ ಅಂತೂ ಸಖತ್ತು ಖಾಲಿ, ಫುಲ್ಲು ಬೋರಿಂಗು. ಹೈವೇ ಕಾರಲ್ಲಿ ಅಂದರೆ ಬೋರ್ ಗುರು. ಏನು ಹೇಳಿ, ಅದು ಫ್ಯಾಮಿಲಿ ಅಂದರೆ ಯಾರು ಜಾಸ್ತಿ ಮಾತಾಡೋಲ್ಲ. ಫ್ರೆಂಡ್ಸ್ ಆದರೆ ಮಾತಾಡ್ಕೊಂಡು ಜಾಲಿಯಾಗಿ ಹೋಗ್ಬೋದು. ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿದ್ದಾರೆ. ಇವಾಗ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋದೆ, ನಮ್ಮ ಮನೆಗೆ. ನೋಡಿ ಇಲ್ಲಿ ಸೇರೋತಕ್ಕೂ 10 ಗಂಟೆ ಆಗಿರುತ್ತೆ. ಬನ್ನಿ, ಲೆಟ್ಸ್ ಗೋ. ತಿರ್ಗಾ ಹೋಗೋದ. ಏಯ್ ಇಲ್ಲಿ ಓಡ್ತಾನೇ ಇರ್ತಾನೆ ಇವನಂತ. ಆ ಕಡೆಯಿಂದ ಈ ಕಡೆ ಬಿಡು, ಈ ಕಡೆಯಿಂದ ಆ ಕಡೆ ಬಿಡು, ಅಷ್ಟೇ ಕೆಲಸ ಒಂದು. ಏನು ಹೇಳಿ, ಇವ್ನು ನೋಡ್ಕೊಳ್ಳೋದೇ ಆಗುತ್ತೆ. ನೋಡಿ ನಾವು ಆಂಟಿ ಎಲ್ಲ ರೆಸ್ಟ್ ತೊಗೊತಾ ಇದ್ದಾರೆ. ತಿಂಡಿ ತಿಂದ್ಬಿಟ್ಟು ಇಲ್ಲೂ ತಿಂದ್ಬಿಟ್ಟಿದ್ದಾರೆ. ಈಗ ಒಂದು ಚಿಕ್ಕ ಇನೋವಾ ಇದ್ದಂಗೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಫ್ಯಾಮಿಲಿಗೆ 7 ಮಾಡಿಸಿರೋ ಕಾರ್ಗಳು ಆರಾಮಾಗಿ 8 ಜನ ಹೋಗ್ಬೋದು. ಕಂಫರ್ಟಾಗಿ ಹೋಗ್ಬೇಕಂದ್ರೆ ಒಂದು 7 ಜನ ಹೋಗ್ಬೋದು ಆರಾಮಾಗಿ. AC ಇದೆ, ಎಲ್ಲ ಇದೆ. ಸಖತ್ತಾಗಿದೆ ಗಾಡಿ ಮಾತ್ರ. ಮಿನಿ ಇನೋವಾ ಹೇಳಿ ನೀವು. ಬ್ಯೂಟಿಫುಲ್ ಕಾರ್. ಹೈವೇನಲ್ಲಿ ಬೋರಿಂಗ್ ಅಂದರೆ ಬೋರಿಂಗ್. ಗಾಡೀಲಿ ಬಂದರೆ ಅದೇ ಏನು ಅನಿಸಲ್ಲ. ಅಂದರೆ ಕಾರಲ್ಲಿ ಅಂದರೆ ಸಖತ್ ಬರೋಗಿದೆ. ಸೊ ಇವಾಗ ಘಾಟಲ್ಲಿ ಬೇರೆ ಹೋಗಬೇಕು. ಈ ಕಡೆ ಸಕಲೇಶ್ಪುರ ಕಡೆ ಹೋಗೋದಾ ಇಲ್ಲ ಚಾರ್ಮಾಡಿ ಕಡೆ ಹೋಗೋದಾ ಗೊತ್ತಿಲ್ಲ. ಚಾರ್ಮಾಡಿ ಘಾಟ್ ಆದರೆ ಸ್ವಲ್ಪ ಉಜ್ಜಿರೆ ಆದಮೇಲೆ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ರೋಡು. ಅಂದರೆ ಡಬಲ್ ರೋಡ್ ಮಾಡ್ತಾಯಿದ್ದಾರೆ. ಉಜ್ಜಿರೆ ಆಗ್ತಾ ಇದ್ದಂಗೆ, ಉಜ್ಜಿರೆಗಿಂತ ಮುಂಚೆನೂ ಚಾರ್ಮಾಡಿ ಇಳಿತಾ ಇದ್ದಂಗೆ ಸ್ಟಾರ್ಟು. ಈ ಕಡೆ ಆದರೆ ಸಕಲೇಶ್ಪುರದಿಂದಲೇ ಸ್ಟಾರ್ಟು. ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಇಲ್ಲಿ ನನ್ನ ಮಗ ಯಾವ ಕಡೆ ಇದ್ದಾನೆ? ಎಲ್ಲ ಹೋಗ್ಬಿಟ್ಟಿದ್ದಾನೆ. ಎಲ್ಲದ ಅಲ್ಲಿದ್ದಾನೆ. ಓಕೆ, ಲೆಟ್ಸ್ ಗೋ. ಜೈ ಶ್ರೀರಾಮ್. ನೋಡಿ ಹೈವೇನಲ್ಲಿ ಜನನೇ ಇಲ್ಲ, ವೀಕ್ ಡೇ ಆಗಿರೋದ್ರಿಂದ. ಏನು ಹೇಳಿ, ಜಾಲಿ. ನಾವು ಅಷ್ಟೇ. ಲೆಟ್ಸ್ ಗೋ. ಸೊ ರೀಚ್ಡ್ ಹಾಸನ್. ಈ ಕಡೆ ಹೋದರೆ ನೋಡಿ ಟಿಪ್ಟೂರ್ಗೆ ಹೋಗುತ್ತೆ. ಟಿಪ್ಟೂರು, ಅರಸೀಕೆರೆ. ಲೆಫ್ಟ್ ಹೋದರೆ ಹಾಸನ. ಈ ಕಡೆ ಹಳೇಬೀಡು. ನಾವು ಹಳೇಬೀಡು, ಬೇಲೂರು, ಮೂಡಿಗೆರೆ, ಚಾರ್ಮಾಡಿ ಮೇಲೆ ಹೋಗೋಣ ಅಂತ ಪ್ಲ್ಯಾನು ಆ್ಯಕ್ಚುಲಿ. ಸೊ
ಈ ಕಡೆ ಜ್ಞಾಪಿಸ್ಕೊಂಡ್ರೆ ಚಿಕ್ಕಮಂಗ್ಳೂರೇ ಜ್ಞಾಪಕ ಬರುತ್ತೆ. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಹೋಗಿ ಎಷ್ಟು ದಿವಸ ಆಯಿತು, ಎಷ್ಟು ತಿಂಗಳುಗಳು ಆಗೋಯಿತು. ಲಾಸ್ಟ್ ಹೋಗಿದ್ದು ಜ್ಞಾಪಕನೇ ಇಲ್ಲ ನನಗೆ ಚಿಕ್ಕಮಂಗ್ಳೂರು ಯಾವಾಗ ಹೋಗಿದ್ದು ಅಂತೇಳಿ. ನನಗೆ ಗೊತ್ತಿರೋಂಗೆ ಗೌತಮ್ ಜೊತೆ ಹೋಗಿದ್ದು ಅಷ್ಟೇ ಅನಿಸುತ್ತೆ. ಆಮೇಲೆ ಹೋಗಿಲ್ಲ ಚಿಕ್ಕಮಂಗ್ಳೂರು ಕಡೆ. ಏನೇ ಇದ್ರು ಸಕಲೇಶ್ಪುರ ಇದು ಯಾವುದು ಮಡಿಕೇರಿ ಆ ಕಡೆನೇ ಜಾಸ್ತಿ ರೈಡ್ ಮಾಡಿರೋದು. ಈ ಕಡೆ ಮಾಡೇ ಇಲ್ಲ. ಸೊ ಫಸ್ಟ್ ಟೈಮು ಈ ಕಡೆ ರೈಡ್ ಹಾಕಿದ್ದೀವಿ ನಮ್ಮ ಗಂಧದಗುಡಿಗೆ ಬೈಕರ್ಸ್ ಕ್ಲಬ್ ಕಡೆಯಿಂದ 11-12ನೇ ತಾರೀಕು. ಸೊ ಯಾರಾದರೂ ಫ್ರೀ ಇದ್ದರೆ ಬರ್ಬೋದು, ಜಾಯ್ನ್ ಆಗ್ಬೋದು. ಸಕಾಲಿರುತ್ತೆ ರೈಡು. ಒಳ್ಳೆ ಒಂದು ಆಫ್ ರೋಡ್ ಸ್ಪಾಟು. ಬಿಡ್ತು ಗಾಡಿ, ಸಿಗ್ನಲ್ಲು. ಲೆಟ್ಸ್ ಗೋ. ಹಾಸನ ಅಂದಾಗ ನಂಗೆ ಏನು ಜ್ಞಾಪಕ ಬರುತ್ತೆ ಅಂದರೆ ಇವಾಗ ಪ್ರಜ್ವಲ್ ರೇವಣ್ಣವ್ರದ್ದು ಕೇಸು ಇದೆಲ್ಲ ಜ್ಞಾಪಕ ಬರ್ತಾಯಿದೆ. ಏನು ಹೇಳಿ, ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ನಿಜವಾಗ್ಲೂ ಏನಾದರೂ ಆ ಥರ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ, ಇನ್ನೇನಿಲ್ಲ. ಇವರೇನು ಮಾಡಿಲ್ಲ ಅಂದರೆ ಏನೂ ಆಗೋದು ಬೇಡ. ಬಟ್ ಮಾಡಿದರೆ ಶಿಕ್ಷೆ ಆಗಲಿ, ಪರವಾಗಿಲ್ಲ. ಈ ರಿಂಗ್ ರೋಡಿಗೆ ಬಂದುಬಿಟ್ರೆ ಬರೀ ಹಂಸಗುರು. ಹಾಸನ ರಿಂಗ್ ರೋಡ್ ಬೇಗ ಹೋಗ್ಬೋದು, ಬಟ್ ಈ ಹಂಸಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇಲ್ಲಾಂದರೆ ಜಾಲಿಯಾಗಿ ಈಸಿಯಪ್ಪ ಇದು ರೂಟ್. ಇಲ್ಲಾಂದರೆ ಇನ್ನೊಂದು ರೂಟ್ ಯಾವುದು ಅಂದರೆ ಹೈವೇಯಿಂದನೇ ಬಂದು ಚಿಕ್ಕಮಂಗ್ಳೂರಿಗೆ ರೈಟ್ ತೊಗೊಳ್ಳೋದು ನಮ್ಮ ಹಾಸನ ಎಂಟ್ರಾಗಿ. 3-4 ರೂಟ್ ಇದೆ, ಬಟ್ ಇದು ಹತ್ತಿರ ಇದೆ. ಬಟ್ ಹಂಸ್ ಜಾಸ್ತಿ, ಅದೇ ಹಿಂಸೆ. ನೋಡಿ ಎಷ್ಟು ಹಂಸ್ ಇದೆ ಅಂದರೆ ಮುಂದೆ ಏನೂ ಕಾಣಿಸ್ತಾನೆ ಇಲ್ವಲ್ಲಪ್ಪ ಇದರಲ್ಲಿ. ಕಮ್ಮಿ ಅಂದರೂ ಒಂದು 20-25 ಹಂಸ್ ಸಿಗುತ್ತೆ ನಿಮಗೆ ಈ ರೋಡಲ್ಲಿ. ಇಲ್ಲಿ ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಚಿಕ್ಕಮಂಗ್ಳೂರು ರೋಡು ನೋಡಿ. ನಮ್ಮ ಕಾರಲ್ಲಿ ನಮ್ಮ ಆಂಟಿಂದ್ರೆಲ್ಲ ಆಡಾಡ್ತಾ ಇದ್ದಾರೆ ದೇವ್ರ ನಾಮಗಳು. ಕೇಳಿಸ್ಕೊಡಿ, ಏನೂ ಕಾಣಿಸ್ತಿಲ್ಲ ಅಷ್ಟೇ ನಿಮಗೆ. ಹೆಂಗಿತ್ತು ಸ್ನೇಹಿತರೆ ವಾಯ್ಸು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಚಿಕ್ಕಮಂಗ್ಳೂರು, ಇವಾಗ ಬೇಲೂರಿಗೆ ಲೆಫ್ಟು ನಾವು. ನೆಕ್ಸ್ಟ್ ವಾರ, ಈ ವಾರ ಅಲ್ಲ, ಇದ್ರ ನೆಕ್ಸ್ಟ್ ವಾರ 2 ವಾರ ಬಿಟ್ಟು ಈ ಕಡೆನೇ ಬರಬೇಕು. ಜಾಲಿ ಚಿಕ್ಕಮಂಗ್ಳೂರು, ವಿ ಆರ್ ಕಮಿಂಗ್. ಸೊ ಫೈನಲಿ ರೀಚ್ಡ್ ಮೂಡಿಗೆರೆ. ಸಖತ್ತಾಗಿದೆ ಗುರು ವೆದರ್ ಮಾತ್ರ ಇಲ್ಲಿ. ಹಾಸನಿಂದ ಮೂಡಿಗೆರೆಗೆ ಏನು ರೂಟಲ್ಲಿ ಬಂದವಲ್ಲ ನಾವು, ಫುಲ್ಲು ಕೂಲಾಗಿದೆ. ಸೊ ಚಿಕ್ಕಮಂಗ್ಳೂರು ಕೂಡ ಆಬ್ವಿಯಸ್ಲಿ ಕೂಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಯಾರಾದರೂ ರೈಡು ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರಬೇಕು ಅಂದ್ಕೊಂಡ್ರೆ ಚಿಕ್ಕಮಂಗ್ಳೂರು ಇಲ್ಲಾಂದರೆ ಮೂಡಿಗೆರೆ ಕಡೆ ಬನ್ನಿ. ತುಂಬ ತಂಪಾಗಿದೆ, ತುಂಬ ಸೂಪರಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಗೋ ನೆಕ್ಸ್ಟ್ ಕೊಟ್ಟಿಗೆಹಾರ. ಫುಲ್ಲು ಫಾಗು ನೋಡ್ಬೋದು. ಕೊಟ್ಟಿಗೆಹಾರ ರೀಚ್ ಆಗಿದೆ. ಫುಲ್ಲು ಫಾಗ್ ನೋಡಿ. ಲೈಟ್ಸ್ ಹತ್ರ ಎಲ್ಲ ಫುಲ್ಲು ಫಾಗ್ ಆಗಿದೆ. ಸಕ್ಕತ್ತಾಗಿದೆ ಗುರು ವೆದರ್ ಮಾತ್ರ, ಅದ್ಭುತ ನೋಡಿ. ಈಚೆಯಿಂದ ತೋರಿಸ್ತೀನಿ ನೋಡಿ ಬೇಕಾದರೆ. ಫುಲ್ ಫಾಗ್ ಇದೆ. ಆ್ಯಕ್ಚುಲಿ ಫುಲ್ಲು ಫಾಗ್ ಇದೆ. ಚಾರ್ಮಾಡಿ ಘಾಟು ನೋಡಿ. ಬೆಳಿಗ್ಗೆ ಇನ್ನಷ್ಟು ಫಾಗ್ ಇರ್ಬೋದು, ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ನಿಮಗೆ. ವಿಮೆ ಹಾಕಿದ್ದೀನಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ. ಈಚೆಯಿಂದ ತೋರಿಸ್ತೀನಿ, ಮುಂದೆ ಗಾಡಿ ಬಂದರೆ ಗೊತ್ತಾಗ್ಬಿಡುತ್ತೆ. ಸಖತ್ತಾಗಿದೆ ವೆದರು. ಫುಲ್ಲು ಚಳಿ ಅಂದರೆ ಚಳಿ, ಸಖತ್ ಚಳಿ ಇದೆಯಪ್ಪ ಇಲ್ಲಿ. ಹಾ ಏನು ವೆದರ್ ಗುರು ನೋಡಿ. ಮುಂದೆ ಇವಾಗ ಕಾಣಿಸುತ್ತೆ ನೋಡಿ, ಆ ಲೈಟ್ ನೋಡಿ ಹೆಂಗೆ ಕಾಣಿಸ್ತಿದೆ ನೋಡಿ. ಈಚೆಯಿಂದ ತೋರಿಸ್ತೀನಿ. ನೋಡಿ ಗಾಡಿ ಬಂತು ಹೆಂಗೆ ಕಾಣಿಸುತ್ತೆ ನೋಡಿ. ಅದ್ಭುತವಾಗಿದೆ ವೆದರು, ಚಿಲ್ಲಾಗಿದೆ. ಫುಲ್ಲು ಫಾಗು. ಓಹೋ ಏನು ಇಷ್ಟೊಂದು ಫಾಗು. ನೋಡಿ ಫಾಗ್ ನೋಡಿ ಹೆಂಗೆ ಬರ್ತದೆ. ಏನು ಕಾಣಿಸ್ತಿಲ್ಲ ಗುರು. ಬೇಸಿಗೆ ಕಾಲದಲ್ಲಿ ಈ ಥರ ಫಾಗ ನಾನು ನೋಡಿರಲಿಲ್ಲ. ನೋಡಿ ಹೆಂಗಿದೆ. ಕೋಲ್ಡ್ ಆಗಿದೆ. ಕೆಳಗಡೆ ಇಳಿತಾ ಇದ್ದಂಗೆ ಫುಲ್ಲು ಬಿಸಿ. ಆ ಕಡೆ ಎಲ್ಲ ಫುಲ್ಲು ಫಾಗ್ ಏನು ಕಾಣಿಸ್ತಾನೆ ಇಲ್ಲ. ಏನೋ ರೆಸಾರ್ಟ್ ಏನೋ ಇದೆ, ಸೂಪರ್ ಆಗಿದೆ, ಅದ್ಭುತವಾಗಿದೆ ಸ್ನೇಹಿತರೆ ವೆದರು. ಮೂಡಿಗೆರೆ ಮತ್ತು ಚಿಕ್ಕಮಂಗ್ಳೂರು ಕಡೆ ಅನಿಸುತ್ತೆ.
ಆಹಾ ಫುಲ್ಲು ಫಾಗು ಇಬ್ಬನಿ ಬೀಳ್ತಾ ಇದೆ. ಗ್ಲಾಸ್ ಮೇಲೆಲ್ಲ ಚಿಕ್ಕ ಸಣ್ಣ ಸಣ್ಣ ಹನಿ ಬಿದ್ದಂಗಿದೆ ನೋಡಿ ಅಲ್ಲಿ. ಓಹೋ ಸೂಪರ್. ಅಣ್ಣಪ್ಪ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ ನೋಡಿ. ಇವಾಗ ಟರ್ನ್ ಮಾಡಬೇಕಂತೆ. ನನಗೆ ಗಂಟೆ ಹೊಡೆಯೋದಂದರೆ ತುಂಬ ಇಷ್ಟ. ಏನು ಹೇಳಿ. ಓಕೆ ಹೋಗೋಣ. ಟಾಟಾ. ಚಾಮಿ ಜಜೆ ಮಾಡಮ್ಮ ದೇವ್ರಿಗೆ. ಚಾಮಿ ಜಜೆ ಮಾಡು. ನಮಸ್ಕಾರ ಮಾಡು. ನಮಸ್ಕಾರ ಮಾಡು ದೇವ್ರಿಗೆ. ವೆರಿ ಗುಡ್. ಏನಾಗಲ್ಲಮ್ಮ ಮೇಲಿರೋದ. ಎಲ್ಲರ ಗಂಟೆ ಹೊಡಿಬೇಕಂತೆ. ಓಕೆ ಸೊ ವೆದರ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಸೊ ಒಂದು ಫೋಟೋ ತೆಕ್ಕೊಂಡು ಹೊರಡೋಣ ಇಲ್ಲಿಂದ. ನೋಡಿ ಇದೊಂದು 3-4 ಕಿಲೋಮೀಟ್ರ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ. 5 ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳಿ. ಈ ಥರ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ ರೋಡು. ಚಾರ್ಮಾಡಿಯಿಂದ ಧರ್ಮಸ್ಥಳಕ್ಕೆ ಬರೋರು. ಎಲ್ಲಿ ಅಂತ ಹೇಳಿದ್ರೆ ಚಾರ್ಮಾಡಿ ಘಾಟ್ ಇಳಿದ ತಕ್ಷಣ ಚಾರ್ಮಾಡಿ ಊರು ಬರುತ್ತೆ. ಅದಾಗ್ತಾಯಿದ್ದಂಗೆ ಒಂದು 5 ಕಿಲೋಮೀಟ್ರ್ ಆಗ್ತಾಯಿದ್ದಂಗೆ ಈ ಥರ ಅಂಡರ್ ಕನ್ಸ್ಟ್ರಕ್ಷನ್ ರೋಡ್ ಸ್ಟಾರ್ಟ್. ಮುಂದೆ ಹಂಗೆ ಮಂಗಳೂರು ಕಂಟಿನ್ಯೂ ಮಾಡ್ತೀನಿ ಅಂದರೂ ಪುಂಜಲ್ ಕಟ್ಟೆವರೆಗೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಫುಲ್ ಇದೇ ಥರನೇ ರೋಡ್ ಮಾಡ್ತಾಯಿದ್ದಾರೆ. ರೋಡ್ ವೈಡ್ನಿಂಗ್ ವರ್ಕ್ ನಡೀತಾ ಇದೆ. ಏನೂ ಮಾಡೋಕ್ಕಲ್ಲ. ಲೆಟ್ಸ್ಗೋ. ಟೈಮ್ ಬಂದ್ಬಿಟ್ಟು ಎಷ್ಟಾಯ್ತಪ್ಪ? 10 ಗಂಟೆ ಕರೆಕ್ಟಾಗಿ. ನಾನು ಬಿಟ್ಟಿದ್ದು 4 ಗಂಟೆಗೆ. ಸೂರ್ಯ ದೇವಸ್ಥಾನ ಧರ್ಮಸ್ಥಳ ಬಂತು. ಉಜಿರೆ ನೋಡಿ. ಲೆಫ್ಟ್ಗೆ ಹೋದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಲ್ಲ ಕೈ ಹೋಗ್ಕೋಬೇಕು. ಓಂ ನಮಃ ಶಿವಾಯ. ನಾವು ಇವಾಗ ಟುವರ್ಡ್ಸ್ ಮಂಗಳೂರು ಅಂದರೆ ಮಡಂತಿಯವರೆಗೂ ಹೋಗ್ತೀವಿ. ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್. ಲೆಟ್ಸ್ಗೋ. ಒಂದು ಟೈಮಲ್ಲಿ ಈ ರೋಡಲ್ಲಿ ಮಂಗಳೂರು ಧರ್ಮಸ್ಥಳ ರೋಡಲ್ಲಿ 10 ಗಂಟೆ ಆದರೆ ಜನ ಕಾಣಿಸ್ತಾ ಇರಲಿಲ್ಲ. 10 ಗಂಟೆ ಬಿಡಿ 9 ಗಂಟೆ ಅಷ್ಟರೊಳಗಡೆ ಎಲ್ಲ ಖಾಲಿ ಆಗ್ಬಿಟ್ಟಿರೋದು. ಇವತ್ತು ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು 10:15 10:06 ನೋಡಿ. ಜನ ಇನ್ನೂ ಓಡಾಡ್ತಾನೆ ಇದ್ದಾರೆ. ತುಂಬ ಜನ ಓಡಾಡ್ತಾ ಇದ್ದಾರೆ. ಹಿಂಗಿತ್ತು ಒಂದು ಜಮಾನದಲ್ಲಿ. 9 ಗಂಟೆಗೆಲ್ಲ ಬಂದು ಯಾರೂ ಕಾಣಿಸ್ಕೊತಾ ಇಲ್ಲ ರೋಡಲ್ಲಿ. ಬಸ್ಸು ಇಲ್ಲ, ಗಾಡಿ ಇಲ್ಲ, ನಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲಾದರೂ ಫಂಕ್ಷನ್ ಇದ್ದರೆ ನೈಟಲ್ಲಿ ಈ ದುರ್ಗಾ ನಮಸ್ಕಾರ ಅದು ಇದೆಲ್ಲ ಇರೋದಲ್ವ, ಅವಾಗ ತಿರ್ಗಾ ವಾಪಸ್ ಬರ್ತಾ ಗಾಡಿ ಇಲ್ಲದೆ, ಆಟೋ ಇಲ್ಲದೆ, ಏನೂ ಇಲ್ಲದೆ ನಡ್ಕೊಂಡು ಹೋಗ್ತಾಯಿದ್ವಿ ಮನೆಗೆ. ಹಾಗೆಲ್ಲ ಓಡಾಡಿದ್ದೀವಿ ಇಲ್ಲಿ. ಗುಡ್ ಓಲ್ಡ್ ಮೆಮೊರೀಸ್ ಅಷ್ಟೇ. ಇವಾಗ ನೋಡಿ ಹೆಂಗಾಗಿದೆ ಕಾಲ. ಅಷ್ಟೇ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಇರಬೇಕು. ನೋಡಿ ಇಲ್ಲೂ ಅಂಡರ್ ಕನ್ಸ್ಟ್ರಕ್ಷನ್. ಹೇಳಿದ್ನಲ್ಲ ಆವಾಗಲೇ, ಉಜಿರೆ ಬಿಟ್ಟು ಪುಂಜಲ್ ಕಟ್ಟೆವರೆಗೂ ಹಿಂಗೆ ರೋಡು ಫುಲ್ ಅಂಡರ್ ಕನ್ಸ್ಟ್ರಕ್ಷನು. ಅದು ಯಾವಾಗ ಮಾಡಿ ಮುಗಿಸ್ತಾರೋ ಗೊತ್ತಿಲ್ಲ. ಮಳೆಗಾಲದೊಳಗಡೆ ಮಾಡಿ ಮುಗಿಸಿದ್ರೆ ಸೂಪರು. ಇಲ್ಲ ಅಂದರೆ ರೋಡೇ ಮಾಡೋಕ್ಕಾಗಲ್ಲ. ಇಲ್ಲಿ ಗೊತ್ತಲ್ಲ, ಮಳೆ ಬಂದರೆ ನಿಲ್ಲೋದೇ ಇಲ್ಲ. ಕಂಟಿನ್ಯೂಸ್ ಮಳೆ ಅಷ್ಟೇ. ಮಡಂತಿಯವ್ರು ಎಲ್ಲರೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಚಾನಲ್ಗೆ. ನೋಡಿ ಇಲ್ಲಿ ಇನ್ನೂ ಹೊಡೆದಿಲ್ಲ, ಏನು ಅಂತ ಗೊತ್ತಿಲ್ಲ. ಯಾವಾಗ ವೈಡ್ನಿಂಗ್ ಮಾಡ್ತಾರೆ ಅಂತಿದೆಲ್ಲ, ಅಂಗಡಿಗಳು ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಓಕೆ, ಲೆಫ್ಟ್ ತೊಗೊಂಡ್ರೆ ನಮ್ಮ ಮನೆಗೆ ಹೋಗುತ್ತೆ. ಬಳ್ಳ ಮಂಜ. ಲೆಟ್ಸ್ ಗೋ. ಸೊ ಫೈನಲಿ ರೀಚ್ ಹೋಮ್. ಸಕ್ಕತ್ತು ಹ್ಯುಮಿಡಿಟಿ ಇದೆ ಮೇಲ್ಗಡೆ. ಇದರಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಮೂಡಿಗೆರೆ ಅದಾದಮೇಲೆ ಇದ್ರ ಹತ್ರ ಹಾಸನದಿಂದ ಮೂಡಿಗೆರೆವರೆಗೂ ಸೂಪರಾಗಿತ್ತು. ಚಾರ್ಮಾಡಿ ಘಾಟ್ ಇಳಿಯೋವರೆಗೂ ಚೆನ್ನಾಗಿತ್ತು. ಇಳೀತಾ ಇದ್ದಂಗೆ ಫುಲ್ಲು ಸೆಕೆ ಗುರು. ನೋಡಿ ನಮ್ಮ ಮನೆಗೆ ಬಂದಾಯಿತು. ಸೂಪರಾಗಿದೆ. ನಾಳೆ ನೋಡ್ಬೇಕು ಇನ್ನು ಹೆಂಗಿರುತ್ತೋ ಬಿಸಿಲು. ಅಯ್ಯೋ ಯಪ್ಪ, ಬಿಸಿಲಿದ್ರೂ ಪರವಾಗಿಲ್ಲ, ಹ್ಯುಮಿಡ್ ಅಷ್ಟೇ, ಇನ್ನೇನಿಲ್ಲ. ನಾವು ಬೆಂಗಳೂರಲ್ಲಿದ್ದು ಡೈರೆಕ್ಟಾಗಿ ಬಂದು ಹ್ಯುಮಿಡಿಟಿನ ತಡ್ಕೊಳಕ್ಕಾಗೋದಿಲ್ಲ. ಇವಾಗಲೇ ತಡ್ಕೊಳಕ್ಕಾಗಲ್ಲ, ಮೈಯೆಲ್ಲ ಅಂಟ್ಕೊಂಡಾಗ್ತದೆ. ಇಲ್ಲಿ ಕನ್ನಡ ಏನು ಮಾಡೋಕ್ಕಾಗಲ್ಲ. ಬಟ್ ಪ್ರಕೃತಿ ಮಾತ್ರ ಸಖತ್ತಾಗಿದೆ. ಇವಾಗ ಏನೋ ಕಾಣಿಸ್ತಾ ಇಲ್ಲ, ನಾಳೆ ತೋರಿಸ್ತೀನಿ ಬೆಳಿಗ್ಗೆ ನಿಮಗೆ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಯಾರಾದರೂ ಧರ್ಮಸ್ಥಳಕ್ಕೆ ಬರೋಂಗಿದ್ರೆ ಮುಗಿದ್ರೆ ಆದಮೇಲೆ ಸ್ವಲ್ಪ ರೋಡ್ ಅಷ್ಟೇ. ಶಿರಾಡಿ ಘಾಟ್ಗಿಂತ ಪರವಾಗಿಲ್ಲಪ್ಪ. ಚಾರ್ಮಾಡಿ ಘಾಟ್ನ ಹೇಳಬೇಕು ಅಂತಂದರೆ ಶಿರಾಡಿ ಘಾಟು ಭಯಂಕರ ಅಂಡರ್ ಕನ್ಸ್ಟ್ರಕ್ಷನ್, ಏನೇ ಹೇಳಿ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ನೋಡಿ ಮಕ್ಕಳು